ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹೆಂಗಿದ್ರು ನಿಮ್ ಮನೇಲಿ ಅಕ್ಕ ತಂಗಿ ಇರೋದಿಲ್ಲ, ಆದ್ರೆ ನಿಮ್ ಮನೆತನದಲ್ಲಿ ಅಕ್ಕ ತಂಗಿ ಇರ್ತಾರಲ್ವಾ, ಅವ್ರನ್ನ ನನ್ನ ಹತ್ರ ಕಳ್ಸಿ. ಅವ್ರಿಗೆ ಹೆದರ್ಕೊಂಡಿಲ್ಲ ನಾನು. ನೀನೆನ್ನೆ ಮನೆ ಬಂದಿರೋ ಜುಟ್ಟಿಗೆ ಹೆದರ್ತೀನ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಕಿರಿಕ್ ಬ್ರೋ. ಹಲೋ, ಹೇಗಿದ್ದೀರಾ? ಹಾಯ್ ಕಿಶನ್. ಎಲ್ಲಿದ್ದಾನೆ? ವಾಚ್ ಕೊಡಿ. ಏನ್ ಸಮಾಚಾರ ಕಿರಿಕ್ ಬ್ರೋ? ಹೌ ಆರ್ ಯು? ಐ ಲವ್ ಯು. ಐ ನೋ ಯು ಟು ಲವ್ ಮೀ. ಗುರುವೇ, ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಂಜ್ ಕಂಟೆಂಟ್ ಮಾಡೋರ್ದು 2-3 ವಿಡಿಯೋಸ್ ವೈರಲ್ ಆಗೋದ್ರೆ ಸಾಕು, ಇನ್ಫ್ಲೂಯೆನ್ಸರ್ಸ್ ಅನ್ನೋ ಫೀಲ್ಸ್ ಅಲ್ಲಿ ಇರ್ತಾರೆ. ಅದೇ 4-5 ವಿಡಿಯೋಸ್ ಟ್ರೋಲ್ ಆಗೋದ್ರೆ ಸಾಕು, ಸೆಲೆಬ್ರಿಟಿ ಅನ್ನೋ ಫೀಲ್ಸ್. ಇನ್ ಯಾಕೆ ತಡ? ಲೇಟ್ ಇಲ್ದೆ ಲ್ಯಾಗ್ ಇಲ್ದೆ ಡಿಲ್ಡೋ ತಗೊಂಡು ವಿತ್ ಖಾರದ ಪುಡಿ ಮುಕ್ಳಿ ಹಡಣ ಬಂದ್ಬಿಡಿ. ಸ್ವಾಗತಂ ಸುಸ್ವಾಗತಂ. Hi, my name is Dhanush Kumar and I want to be the face of studio and these are all my profiles. ಅಕ್ಕ, ನೀನು ಫೇಸ್ ಆಫ್ ಜುಡಿಯೋಗಿಂತ ಬೇಸ್ ಆಫ್ ಜುಡಿಯೋ ಆಗ್ಬಿಡು. ಇವನ್ ಯಾರೋ ಬಲ್ಲಾಮರಿ ಯೂನಿವರ್ಸಿಟಿಯಲ್ಲಿ ಮಾಡಲ್ ಆಗಿರೋ ಬುಲ್ಲಾಮರಿ, ಹೋಗಲ್ಲೇ ಆಲೂಗಡ್ಡೆ. ನನ್ ಬಗ್ಗೆ ಅಷ್ಟು ಟ್ರೋಲ್ ವಿಡಿಯೋಸ್ ಬರ್ತಾ ಇದ್ರು, ಸುಮ್ನೆ ಇದೀನಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ. ನೋಡೋಣ ಬನ್ನಿ. ನೀವು ಮಾಡಿರುವಂತ ಕೆಟ್ಟ ಟ್ರೋಲ್ ವಿಡಿಯೋಸ್ಗೆ ಒಂದಿನ ಟೈಮು ಮತ್ತೆ ಕರ್ಮ ಉತ್ತರ ಕೊಡುತ್ತೆ. ಕಾಮಿಡಿ ಹಸೋ. ಅಲ್ಲಿವರೆಗೂ ನಿಮ್ ಕೆಲಸ ನೀವ್ ಮಾಡ್ತಾ ಇರಿ, ನನ್ ಕೆಲಸ ನಾನ್ ಮಾಡ್ತಾ ಇರ್ತೀನಿ. ಆಬ್ವಿಯಸ್ಲಿ ವ್ಲಾಗಿಂಗ್ ಮಾಡೋದು ನನ್ ಕೆಲಸ ಆಗಿರ್ಬೋದು, ಟ್ರೋಲಿಂಗ್ ಮಾಡೋದು ನಿಮ್ ಕೆಲಸ ಆಗಿರ್ಬೋದು. ವ್ಲಾಗಿಂಗ್ ಯಾವ್ದೋ ನಿಂದು? ನನ್ ಟಶಾದಲ್ಲಿರೋ ವ್ಲಾಗಿಂಗು ಮೊಬೈಲ್ ನ ಮೂಲೆಗೆ ಇಟ್ಬಿಟ್ಟು ತಿಕಾ ತೊಳೆದೆ ಮಕ ತೊಳೆದೆ, ಬಸ್ಸಲ್ಲಿ ಅವ್ನ್ ಬಂದು ಸಾಮಾನು ಕೈಯಾಗ್ದ, ಅವನ್ ಕೈಗೆ ನನ್ ಸಾಮಾನ್ ಸಿಗದೆ ಎದ್ದು ಹೋಗ್ಬಿಟ್ಟ ಅಂತ ಮನೆಗ್ ಬಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋದು ನಿಂಗೆ ವ್ಲಾಗಿಂಗ್ ಕಂಟೆಂಟಾ? ಈ ವಿಡಿಯೋನ ಟ್ರೋಲ್ ಮಾಡಿರುವಂತಹ ಪ್ರತಿ ಡುಬಾಲ್ ನನ್ ಮಗನ್ಗೂ ಈ ವಿಡಿಯೋ. What happened? You are looking so sad and bad. ನನ್ನ ಅಕ್ಕ ಅಂತ ಕರೆಯೋ ಪ್ರತಿ ಡುಬಾಲ್ ನನ್ ಮಗನ್ಗೂ ಈ ವಿಡಿಯೋ. ಏನೇನ್ ಪ್ರಾಬ್ಲಮ್? ಓಕೆ ಬಾಸ್, ನಿಮ್ ಪ್ರಕಾರ ನಾನು ಅಕ್ಕ ಆಗಿರ್ಬೋದು, ಚಕ್ಕ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಮತ್ತೆ ಗೆ ಆಗಿರ್ಬೋದು, ಆದ್ರೆ ಈ ಹೆಸರಿಗೆಲ್ಲ ಇರುವಂತಹ ಶಕ್ತಿ ಮತ್ತೆ ಮಹತ್ವ ನಿಮ್ಗೆ ಗೊತ್ತಾ? ಬ್ರೋ, ಸ್ಪಿಟ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಹಿಮ್. ಬೈ ದ ವೇ, ಅದು ಡುಬಾಳ್ ಅಲ್ಲ ಕಣೋ, ಗುಬಾಳ್. ನೀನೇನು ಹೇಳ್ದಲ್ಲ, ಈ ಹೆಸರಿಗೆಲ್ಲ ಇರೋ ಮಹತ್ವ ಗೊತ್ತಿದೆ ತಾನೆ? ಮತ್ತೆ ಅಕ್ಕ ಅಂದ್ರೆ ಖುಷಿ ಪಡೋ, ಯಾಕೆ ಹುರ್ಕೋತಿಯಲ್ಲೇ ಝ್ಯಾಂಡ್. ಲೈಫ್ ನ ಲೀಡ್ ಮಾಡಿದ್ರೆ ನೀವ್ ಎಲ್ಲೋ ಇರ್ತಾ ಇದ್ರಿ. ಅಕ್ಕ ಹೆಂಗಿದ್ರು ನಿಮ್ ಮನೇಲಿ ಅಕ್ಕ ತಂಗಿ ಇರೋದಿಲ್ಲ, ಆದ್ರೆ ನಿಮ್ ಮನೆತನದಲ್ಲಿ ಅಕ್ಕ ತಂಗಿ ಇರ್ತಾರಲ್ವಾ, ಅವ್ರನ್ನ ನನ್ನ ಹತ್ರ ಕಳ್ಸಿ. ಅವ್ರು ಹೇಳ್ತಾರೆ ನಾನು ಅಕ್ಕನ ಏನು ಅಂತ. ಅವನ್ ಯಾರೋ ನಿನ್ನಂತವನೇ ಗಂಡ ಸತ್ತು ಮುಂಡೆ ಅಳ್ತಿದ್ರೆ ಮಿಂಡ ಬಂದು ಮಂಚ ಇಲ್ಲಿ ಎಂದಂತೆ. ಲೇ ಕ್ರಿಕೆಟ್ಗೆ ಬಾಲ್. ಇಷ್ಟೊತ್ತು ಹೆಣ್ಮಕ್ಳು ಮಹತ್ವ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈಗ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ನಿನ್ನ ಹತ್ರ ಕಳ್ಸು ಅಂತ ಅಂದಾಗ್ಲೇ ನಿನ್ ಕ್ಯಾರೆಕ್ಟರ್ ನನ್ ಶಾಟಕ್ಕಿಂತಲೂ ಕಡೆ ಆಗೋಯ್ತು. ದುಡಿತಾ ಇದಾರೆ, ನೀನೇನ್ ಕೇಳ್ತಾ ಇದೀಯ? ಗಂಟು ಅಂತ ಗಡ್ಡ ಮೀಸೆ ಜೊತೆಗೆ ಅದಿದ್ರೆ ಗಂಟು ಆಗ್ಬಿಡೋದಿಲ್ಲ. ಎಲ್ಲಿ ಯಾವ ರೀತಿ ಏನ್ ಮಾತಾಡ್ಬೇಕು, ಮೆಚುರಿಟಿಯಿಂದ ಇಡ್ಬೇಕು, ಕಷ್ಟಪಟ್ಟು ನಿಯತ್ತಿಂದ ದುಡ್ದು ಮನೆಗೆ ಹಾಕ್ತಾನಲ್ವಾ, ಅವನು ಗಂಟು. ಲೇ ಕರಿ ಬಂಡೆ, ಗಂಡಸ್ತನದ ಬಗ್ಗೆ ನೀನೇ ಮಾತಾಡ್ಬೇಕು. ನಾನ್ ಮಾಡಿರೋ ಒಂದೇ ಒಂದು ರೋಸ್ಟ್ಗೆ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಕ್ ಮಾಡಿ ರೀಪ್ಲೈ ಕೊಟ್ರೆ ಗಂಡ್ಸಾಗಲ್ಲ ಮಗ, ನೀನು ಚೂತಿಯ ಆಗ್ತೀಯಾ. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಲೇ ಜೊತೆಗೆ ಆಲೂಗಡ್ಡೆ, ಶಾವ್ಗೆ ಅನ್ನೋ ವರ್ಡ್ಸ್ ನ ಕೂಡ ಯೂಸ್ ಮಾಡ್ತಾ ಇದೀರಲ್ಲ, ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನೀವು ಲೈಕ್ಗೆ, ವ್ಯೂಸ್ಗೆ, ಫಾಲೋವರ್ಸ್ಗೆ ಎಷ್ಟು ಪರದಾಡ್ತಾ ಇದೀರಾ ಅಂತ. ನಾನಿರೋದು ಆಫೀಸಲ್ಲಿ, ಹೊದಲ್ಲ. ಅಣ್ಣನ್ಗೆ ನೆನ್ನೆ ರಾತ್ರಿ ಹಾಕಿರೋದು ಇಲ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಎಲ್ಲ ಉಲ್ಟಾ ಪಲ್ಟಾ ಕಾಣಿಸ್ತಾ ಇದೆ. ಅಣ್ಣ ಹೀಗಿದ್ಯಾ? ಒಂದ್ ಸ್ವಲ್ಪ ಫಿಟ್ ಆಗೋಣ. ಫಿಟ್ ಮಚ್ಚ, ಮತ್ ನೀನೇನು 36, 24, 36 ಮೆಜರ್ಮೆಂಟ್ ಅಲ್ಲಿ ಇದೆಯಾ? ಲೇ ಗುಜಾಡ್, ರೋಸ್ಟರ್ಗಳು ಬರೀ ಆಲೂಗಡ್ಡೆ ಶಾವ್ಗೆ ಅಂದಿದ್ದಕ್ಕೆ ಕೆಳಗಿಂದ ಉರಿತಿದೆ ನಿಂಗೆ. ಆದ್ರೆ ನೀನು ಚೈಲ್ಡ್ ನನ್ ಮಗ, ಬೇರೆಯವ್ರ ಹೆಣ್ಮಕ್ಳನ್ನ ನಿನ್ನ ಹತ್ರ ಕಳ್ಸು ಅನ್ನೋ ಮೈಂಡ್ ಸೆಟ್ ಇರೋನು. ಹೀಗೇಳು ಯಾರ್ದು ಮೆಚೂರ್ಡ್ ಮೈಂಡ್ ಸೆಟ್ ಅಂತ? ಶಾಟುವೆ. ನನಗೇನಕ್ಕೆ ಇಷ್ಟು ಕೆಟ್ಟ ಕಮೆಂಟ್ಸ್ ಹಾಕ್ತಾರ ಗೊತ್ತಾ? ಯಾಕೆ ಎಲ್ಲ ಪಕ್ಕಕ್ಕಿಟ್ಟು ನನಗೇನಕ್ಕೆ ಇಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಹಾಕ್ತಾರೋ ಅದ್ರ ಬಗ್ಗೆ ಮಾತಾಡೋಣ.
ನೋಡಿ ಲೈಫಲ್ಲಿ ಯಾರು ರಿಯಲ್ ಆಗಿರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ, ಕಷ್ಟಪಟ್ಟು ನಿಯತ್ತಿಂದ ದುಡಿತಾರೆ, ಇಂಥವ್ರು ಅಂದ್ರೆ ಜನಕ್ಕೆ ಇಷ್ಟನೇ ಆಗೋದಿಲ್ಲ. ಬಟ್ ಯಾರೋ ಫೇಕ್ ಆಗಿದ್ದು ರಿಯಲ್ ಆಗಿರೋ ತರ ಆಕ್ಟಿಂಗ್ ಆಡ್ತಾರೆ, ಬಡವ್ರಿಗೆ ಸಹಾಯ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಊಟ ಕೊಡ್ತಾರೆ, ಈ ತರ ಮಾಡೋರೆಲ್ಲ ಜನಕ್ಕೆ ಇಷ್ಟ ಆಗ್ತಾರೆ. ಅದಕ್ಕೆ ಅವ್ರನ್ನ ಹೇಟ್ ಮಾಡೋದು. ನೀವು ನನ್ನ ಇಷ್ಟು ಹೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನು ಅಷ್ಟೇ ರಿಯಲ್ ಆಗಿದ್ದೀನಿ, ಅಷ್ಟೇ ಕರೆಕ್ಟ್ ಆಗಿದ್ದೀನಿ ಅಂತ ಅರ್ಥ. ನನಗಿರುವಂತ ಪಾಸಿಟಿವ್ ಆಟಿಟ್ಯೂಡ್ ಮುಂದೆ ನೀವ್ ಹಾಕೋ ಕೆಟ್ಟ ಕಮೆಂಟ್ಸ್ ಲೆಕ್ಕನೇ ಆಗೋದಿಲ್ಲ. ಲೆಕ್ಕನೇ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಕಾಮೆಂಟ್ ಹಾಕಿದ ತಕ್ಷಣನೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಲ್ವೇ ಅಕ್ಕ. ಆಮೇಲೆ ನೋಡ್ತೀನಿ ಯಾರ್ ಮಲಗ್ತಾರೆ ನಿನ್ ಪಕ್ಕ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೀನಿ, ಅಲ್ಲೂ ಬಂದು ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ. ಮತ್ತೆ ಗೇಮಿಂಗ್ ಚಾನಲ್ ಸಹ ಇದೆ, ಕಿರಿಕ್ ಗುರು ಲೈವ್ ಅಂತ. ಮೋಸ್ಟ್ಲಿ ನೀವು ಈ ವಿಡಿಯೋ ನೋಡುವಾಗ ನಾನು ಲೈವ್ ಅಲ್ಲಿ ಇರ್ತೀನಿ ಅನ್ಸುತ್ತೆ. ಬಂದ್ಬಿಡಿ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಾಮೆಂಟ್ ಹಾಕ್ಬಿಡಿಪ್ಪ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ ದೆನ್ ಬಾಯ್. ನನ್ ವಿಡಿಯೋಸ್ ನ ಟ್ರೋಲ್ ಮಾಡೋರೆ ನೆಟ್ಟಿಗಿಲ್ಲ, ಆಮೇಲೆ ನನ್ ವಿಡಿಯೋಸ್ ನ ಟ್ರೋಲ್ ಮಾಡಕ್ ಬರ್ತಾರ. ಒಬ್ಬನ್ಗೆ ನೆಟ್ಟಿಗ್ ಕಣ್ಣಿಲ್ಲ, ಅವನು ಬೇರೆಯವ್ರನ್ನ ಥೂ ಅಂತ ಉಗ್ಗು ಚೂತಿ ಅನ್ನೋ ವರ್ಡ್ಸ್ ಯೂಸ್ ಮಾಡ್ತಾನೆ. ಯಾರೋ ಇವನು ತೊದ್ಲ. ಲೇ ರಂಗ, ಇನ್ನೊಂದು ವಿಡಿಯೋಗೆ ರೆಡಿ ಮಾಡ್ಕೊಳ್ಳೋ, ಅಣ್ಣ ಹೆವಿ ನಿಗರಾಡ್ತಾವ್ನೆ. ಶಿಷ್ಯ ತೀಡ್ಬಿಟ್ಟಿದ್ದೀನಿ, ಕೈಲಾಗ್ದಿರೋ ನಮ್ಮರ್ದಲ್ಲ ನೋಡ್ಬಿಟ್ಟಿದ್ದೀನಿ. ಎದುರು ಬಂದವ್ರು ಬೀಜಕ್ಕೆ ಕೈ ಕೊಟ್ಟಿದ್ದೀನಿ. ಸೀದಾ ಹೊಸದು ಚಿನ್ನ ಬಿದ್ದ ಅನ್ಸೌದ, ಅಪೋಸಿಟ್ ಕೋಟಲ್ ಬಾರೋ ಮಾಡನ್ನ ಬಾದ. ಸೈಕ್ ಮಾಡ್ಬೇಡ ನನ್ನ ಹತ್ರ ಇಸು ನಿನ್ನ ರಾಗ, ನನ್ ಬಂದಾಯ್ತು ಸರ್ಕಳ್ಳು ಇದು ನನ್ನ ಜಾಗ. ಈ ತಂಬಿ ನಕ್ರ ಮಾಡಿದ್ರೆ ನಸ್ಕಾಕೋದೆ, ನಾನ್ ಟ್ರಿಗರ್ ಆದ್ರೆ ಟೂಲ್ಸ್ ಎತ್ತಿ ನುಗ್ಸಾಕೋದೆ. ನಿಮ್ ಟೀಮ್ನೆಲ್ಲ